कर्नाटका गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से यूनिवर्सिटी पुलिस स्टेशन के अमले ने 5 घर डकैती और 1 चोरी के केस में मुलव्विस 2 चोरों को पकड़ने में कामयाबी हासिल करते हुए 7,42,400 रुपये कीमत का 61 ग्राम सोना और 680 ग्राम चांदी के जेवरात को अपने कब्जे में ले लिया। इस चोरी के मामले में 2 मुजरिम पकड़े गए, जिनके नाम कल्लप्पा उर्फ संजू सन ऑफ सोमन्ना पुजारी और संतोष सन ऑफ शंकरप्पा पुजारी। इन दोनों को हिरासत में लेकर जेल भेज दिया गया। इस बात को लेकर गुलबर्गा सिटी पुलिस कमिश्नर शरणप्पा डीएस आईपीएस ने तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಿಗಡಿ ಮತ್ತು ಅವರ ಟೀಮ್ ACP ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದರೆ ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲಸಕ್ಕೆ ಹೋಗೋ ಮಹಿಳೆಯನ್ನು ಆಟೋದಲ್ಲಿ ಕರ್ಕೊಂಡೋಗಿ ಪ್ಲಾಸ್ಟ್ರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡೋಗಿ ಅವರ ಹತ್ತಿರ ಇರೋ ಒಂದು ಚೈನನ್ನು ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನು 112 ಕರೆ ಮಾಡಿರ್ತಾರೆ. ಮತ್ತು ನಮ್ಮ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರಲ್ಲಿಂದ ರಾಮ ಮಂದಿರ್ ಸರ್ಕಲ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗಬೇಕಾದ್ರೆ ಎಲ್ಲ ಕಡೆ CCTV ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬ ಉತ್ತಮ ಗುಣಮಟ್ಟದ CCTV ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದರ ಒಂದು ತನಿಖೆಯ ಪ್ರಯತ್ನದಿಂದ 2 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವರ ಹೆಸರು ಕಲ್ಲಪ್ಪ ಅಲಿಯಾಸ್ ಸಂಜು ಅಂತ, ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ. ಇದರಲ್ಲಿ ಮೊದಲನೇ ಆರೋಪಿ ಇದ್ದಾನೆ, ಇವನ ಮೇಲೆ ಹಳೆಯ 2 ಕಳ್ಳತನ ಪ್ರಕರಣಗಳಿದ್ದಾವೆ ಮತ್ತು ಅವನ ಮೇಲೆ ಸನ್ನಡತೆ ಆಧಾರಕ್ಕೋಸ್ಕರ ಮುಚ್ಚಳಿಕೆಯನ್ನು ಕೂಡ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಬರ್ಕೊಂಡಿದ್ದಾರೆ. PR ಕೂಡ ಅವನ ಮೇಲೆ ಹಾಕಿದ್ದಾರೆ. ಇವರಿಬ್ಬರ ಒಂದು ಬಂಧನದಿಂದ ಮತ್ತು ಇವರು ಬಂಧನ ಆದ ನಂತರ ವಿಸ್ತೃತವಾದ ವಿಚಾರಣೆಯಿಂದ ಮೊದಲನೇ ಆರೋಪಿ ಇದ್ದಾನೆ, ಇವನು ಅವನ ದಿನನಿತ್ಯದ ದುಂದು ಖರ್ಚಿದೆ, ಅದಕ್ಕೋಸ್ಕರ ಈ ರಾಬರಿ ಮಾಡುವಂಥದ್ದು ಮತ್ತು ಕಳ್ಳತನ ಮಾಡುವಂಥದ್ದು ರೂಢಿಗತ ಆಗಿರುವಂಥದ್ದು. ಅದ್ರ ಜೊತೆಗೆ ಅವನು 5 ಇತರೆ ಮನೆಗಳ್ಳತನ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ. ಅದರಲ್ಲಿ ಎಲ್ಲವೂ ಕೂಡ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ 2 ಮನೆಗಳ್ಳತನ ಪ್ರಕರಣ ಆಗಿತ್ತು. ನೆಕ್ಸ್ಟ್ ಅಕ್ಟೋಬರಲ್ಲಿ 1 ಪ್ರಕರಣ ಇದೆ ಮತ್ತು ನವೆಂಬರಲ್ಲಿ 2 ಪ್ರಕರಣ ಇದೆ. ಒಟ್ಟು 5 ರಾತ್ರಿ ಮನೆಗಳ್ಳತನ ಪ್ರಕರಣಗಳು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ವರದಿಯಾಗಿದ್ದು, ಅವೆಲ್ಲ ಪ್ರಕರಣಗಳಲ್ಲಿ ಸುಮಾರು 61 ಗ್ರಾಮ್ ಗೋಲ್ಡ್ ಮತ್ತು 680 ಗ್ರಾಮ್ ಸಿಲ್ವರ್
ನಿಯರ್ಲಿ 7,61,000 ರೂಪಾಯಿಗಷ್ಟು ಬೆಲೆ ಬಾಳುವಷ್ಟು ಚಿನ್ನಾಭರಣಗಳನ್ನು, ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ತಂಡ ಯಶಸ್ವಿಯಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ, ತಮಗೆ ತಿಳಿದಿರುವ ಹಾಗೆ ಎಲ್ಲಿ ಅಪರಾಧಗಳು ಆಗಿದ್ದಾವೆ ಈಗ ಒಂದು ಪ್ರಿವೆನ್ಷನಿಗೆ ಒತ್ತು ಕೊಡ್ತೇವೆ, ಅದ್ರ ಜೊತೆಗೆ ಪತ್ತೆಯು ಕೂಡ ಈಕ್ವಲ್ ಆಗಿ ನಾವು ಒತ್ತನ್ನು ನೀಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಏನು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಮತ್ತು ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಮತ್ತು ಅವರಿಗೂ ಕೂಡ ಪ್ರಶಂಸನಾ ಪತ್ರವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಈಗ ಕೆಲವು ಪ್ರಕರಣಗಳ ತನಿಖೆಯಲ್ಲಿದ್ದಾಗ ಕೆಲವು ನಮಗೇನು ಕುರುಹುಗಳು ಸಿಗ್ತವೆ, ಅದರ ಮೇರೆಗೆ ನಾವು ಪತ್ತೆ ಕಾರ್ಯ ಮಾಡ್ತಾ ಇದ್ದೀವಿ. ಈ ಆರೋಪಿದು ನಾನು ನಿಮ್ಗೆ ಹೇಳ್ತಾ ಇದ್ದೆ, ಗ್ರೇಡೆಡ್ ಪ್ರಕರಣಗಳನ್ನು ವೆರಿಫೈ ಮಾಡಿದರೆ ಅದರಲ್ಲಿ ಅವನು ಭಾಗಿಯಾಗಿಲ್ಲ. ಅವ್ರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡೋಂಥದ್ದು, ಡೇ ವೇಜ್ ಲೇಬರ್ಸ್ ಇದ್ದಾರೆ. ಆ ಮಹಿಳೆ ಚಿನ್ನಾಭರಣ ಇಟ್ಕೊಳ್ಳೋದೊಂದು ದರ್ಶಿರೋದು ನೋಡ್ತಾರೆ. ಸೊ ಸಡನ್ನಾಗಿ ಅವ್ರಿಗೆ ಪ್ಲ್ಯಾನ್ ಮಾಡ್ತಾರೆ, ಕರ್ಕೊಂಡೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ ಅಲ್ಲಿ ಪ್ಲಾಸ್ಟರ್ ಕೆಲಸ ಮಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಏನು ಮೆಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ಅದು ತರ್ತೀನಿ ಅಂತ ಸೈಡಿಗೆ ಹೋಗಿ ಅವರಿಗೆ ಮಿಸ್ಗೈಡ್ ಮಾಡ್ತಾನೆ, ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾನೆ. ಇನ್ನೊಬ್ಬ ಆರೋಪಿ ಹೆದರ್ಸಿ ಅವ್ರ ಹತ್ರ ಇರುವ ಚೈನನ್ನು ಕಸ್ಕೊಂಡಿರ್ತಾರೆ. ಇಲ್ಲಿ ಇಬ್ಬರು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ಥರ. ಸೊ ಆವಾಗ ಇವ್ರಿಗೇನು ದುಂದು ಖರ್ಚಿಗೇನು ದುಡ್ಡು ಬೇಕಾಗುತ್ತೆ, ಆವಾಗ ಈಗ ಬಂದು ದಾರಿಯನ್ನು ಹಿಡ್ಕೊಂಡಿದ್ದಾರೆ. ಏನು ಪ್ಯಾಡ್ಲಾಕ್ ಬರ್ತವೆ ನಮ್ಮ ಹಳೆವು ಬೀಗ ಹಾಕಿರುವಂಥ ಮನೆಗಳನ್ನು ಟಾರ್ಗೆಟ್ ಮಾಡೋವಂಥದ್ದು ಮತ್ತು ಅವುಗಳನ್ನು ಬ್ರೇಕ್ ಮಾಡಿ ಅಪರಾಧ ಮಾಡುವಂಥದ್ದು. ಇಲ್ಲಿಯ ತಿಳಿದ ಪ್ರಕಾರ 5 ಪ್ರಕರಣ ತಿಳಿದುಬಂದಿದೆ. ಮೊದಲು ಅವನು ಯಾವ ರೀತಿ ಅಂದರೆ ಗ್ರೇಡೆಡ್ ಅಪ್ರೋಚ್ ಇದೆ. ನೀವು ತಾವು ನೋಡಿದರೆ ಅವನ ಹಿನ್ನೆಲೆ ಒಂದು ಅಫ್ಜಲ್ಪುರದಲ್ಲಿ ಬೈಕ್ ಥೆಫ್ಟ್ ಇದೆ, ಆಮೇಲೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಥೆಫ್ಟ್ ಇದೆ, ಬೇಸಿಕಲಿ ಪಿಕ್ ಪಾಕೆಟ್ ಟೈಪ್. ಏನು ಪ್ಯಾಸೆಂಜರ್ಸ್ದು ಬ್ಯಾಗ್ಸ್ ಇರುವಂಥದ್ದು, ವ್ಯಾಲ್ಯೂಯಬಲ್ಸ್ ಕಳ್ತನ ಮಾಡುವಂಥದ್ದು. ಅಫ್ಜಲ್ಪುರದಲ್ಲಿ ಒಂದಿದೆ. ಆಮೇಲೆ ಅಫ್ಜಲ್ಪುರದಲ್ಲಿ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಇದೆ, PR ಕೇಸ್ ಇದೆ. ಸೊ ಟೋಟಲ್ 3 ಕೇಸ್. ಅದರಲ್ಲಿ ಅಪರಾಧ ಮಾಡಿರುವಂಥದ್ದು 2 ಮತ್ತು ಮುಂಜಾಗ್ರತೆ ಪ್ರಕರಣ 1. ಹೇಳಿದೆ ಮೇಡಮ್, CCTV ಪ್ರೂಫ್ ಸಿಕ್ಕಿತ್ತು ನಮಗೆ. ಶಾಬಾದ್ ರೋಡ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲ ಅದು ನಾನು ಒಪ್ತೀನಿ. ಅದರಲ್ಲಿ ಇನ್ನೂ ಮಾಡಬೇಕಾಗಿದ್ದು ಭಾಳ ಇದೆ. ಈ ನಾವು ಕಾರ್ಪೊರೇಷನ್ ಆಫೀಸರ್ಸು ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ನವ್ರಿಗೆ ಆಲ್ರೆಡಿ 2-3 ಸಲ ಸಂಪರ್ಕ ಮಾಡಿದ್ದೀವಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಹಾಕಲಿಕ್ಕೆ ಇನ್ನೂ ಆಗಿಲ್ಲ. ಬಟ್ ನಮ್ಮ ಪೊಲೀಸ್ದು ಏನಿದೆ ಆ ಟೈಮಲ್ಲಿ ಪೊಲೀಸ್ ಪ್ರೆಸೆನ್ಸ್ ಮಾತ್ರ ಹೆಚ್ಚಿಗೆ ಮಾಡಿದ್ದೀವಿ. ಏನು ಇವರು ಲೇಬರ್ಸ್ ಎಲ್ಲ ಬರ್ತಾರೆ, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಲೇಬರ್ಸ್ ಎಲ್ಲ ಅಲ್ಲಿ ಬಂದು ನಿಂತಿರ್ತಾರೆ. ಅಂಥ ಪ್ಲೇಸ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಮ್ಮದು MIT ಕ್ರಾಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಓಂ ನಗರ ಗೇಟ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ ಇರ್ಬೋದು, ಅವು ಪ್ಲೇಸ್ಗಳನ್ನೆಲ್ಲ ಗುರುತಿಸಿದ್ದೀವಿ. ಅಲ್ಲಿ ಏನು CCTV ಇರೋಂಥದ್ದು ಫಂಕ್ಷನಿಂಗ್ ಬಗ್ಗೆ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪೊಲೀಸ್ ಪ್ರೆಸೆನ್ಸ್ನು ಚೆಕ್ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಇನ್ಸ್ಟಿಟ್ಯೂಷನಲ್ ರಿಜಿಸ್ಟರ್ಡ್ ಆಗಿರುವಂಥದ್ದು ಅದ್ರ ಬಗ್ಗೆ ಮಾತಾಡಿದ್ದೀವಿ ಕಾರ್ಪೊರೇಷನ್ನು ಮತ್ತು ಲೇಬರ್ ಡಿಪಾರ್ಟ್ಮೆಂಟಿಗೆ. ಅದು ಇನ್ನೂ ಮಾಡಬೇಕಾಗಿದೆ, ಅದನ್ನು ಪರ್ಸ್ಯೂ ಮಾಡ್ತೀವಿ. ಇದರಲ್ಲಿ ಇವನಿಗೆ ಒಬ್ಬ ಹುಡುಗಿಯ ಲಿವ್ ಇನ್ ರಿಲೇಷನ್ ಇರುವಂಥ ಒಂದು ಹುಡುಗಿ ಇದ್ದಾರೆ. ಅಲ್ಲಿನೂ ಬೇಕಾದ ದುಡ್ಡಿನ ಖರ್ಚಿನ ಬಗ್ಗೆ ಹೇಳ್ತೇವೆ ನಾವು. TV हर बात सच के साथ।
इस न्यूज को स्पॉन्सर किया है। हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veerna Kapur, near Gaushavali Dargah, KGF, Karnataka. Contact details: 9483444290, 9480107826.